ಸರ್ಕಲ್ ಶಿವಮೊಗ್ಗದಲ್ಲಿರೋದು. ನಾನು ಎದೆ ನೋವು ಅಂತ ಹೇಳಿ ಫಸ್ಟು ದೊಡ್ಡ ಆಸ್ಪತ್ರೆಗೆ ಹೋಗಿದ್ದೆ. ದೊಡ್ಡ ಆಸ್ಪತ್ರೆ ಮೆಗಾನ್ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಚಿಕಿತ್ಸೆ ಮಾಡಲ್ಲ ಅಂತ ಹೇಳಿದ್ರು. ಫಸ್ಟು ಮೊನ್ನೆ ಹೋದಾಗ ನೋಡಿ 9 ರೂಪಾಯಿನ ಫೀಸ್ ತೊಗೊಂಡಿದ್ರು. ಅದಾದಮೇಲೆ ಇವತ್ತು ಬೆಳಗ್ಗೆ ಹೋದಾಗ ಅಲ್ಲೇನು ಚಿಕಿತ್ಸೆ ಮಾಡೋದು ಅಂತೇಳಿ ಸುಬ್ಬಯ್ಯ ಆಸ್ಪತ್ರೆಗೆ ಕಳಿಸ್ತು. ಸುಬ್ಬಯ್ಯ ಆಸ್ಪತ್ರೆಗೆ ಬಂದ ತಕ್ಷಣ ಅಲ್ಲಿ ಹೋಗ್ತಿದ್ದಂಗೆ ಎಂಟ್ರಿ ಫೀಸೇ 50 ರೂಪಾಯಿ ಕಾಸು ಕೊಡಬೇಕು. 50 ರೂಪಾಯಿ ಕೊಟ್ಟ ಆಮೇಲೆ ನೋಡ್ತಾರೆ. ನೋಡ್ಬಂದು ಮೆಡಿಷನ್ ಬರ್ಕೊಟ್ಟು ಅಲ್ಲೆಲ್ಲ ತಗೊಬೇಕು. ಇವಾಗ ಬೇರೆ ಕಷ್ಟದಲ್ಲಿದ್ದೀವಿ, ಹೊರಗಡೆ ಎಲ್ಲ ಹೋಗಿ ಮೆಡಿಷನ್ ಎಲ್ಲ ತೊಗೊಂಬರ್ಬೇಕು. ನಿಮ್ಮ BPL ಕಾರ್ಡ್ ಇದೆಯಾ? BPL ಕಾರ್ಡ್ ಇದೆ. BPL ಕಾರ್ಡ್ ಬೇರೆ ಇಷ್ಟೊಂದು ಜನ ಇದ್ದೀವಿ. ಇವಾಗ ಕೆಲಸ ಇಲ್ಲ, ಎಲ್ಲಿ ಹೋಗೋಣ ಸರ್ ನಾವು ಶಿವಮೊಗ್ಗದವರು. ನಮ್ಮ ಹುಡುಗಿ ಖಾಲಿ ಗಾಯ ಆಗೈತೆ, ತೋರ್ಸೋಣ ಅಂತ ಮೆಗನ್ಗೆ ಹೋಗಿದ್ವಿ. ಮೆಗನ್ ಅವ್ರು ನಂಜಪ್ಪ ಹಾಸ್ಪಿಟ್ಲಿಗೆ ಬರ್ಕೊಟ್ರು. ನಮ್ಮದು BPL ಕಾರ್ಡ್ ಇದೆ. ಇಲ್ಲೇ 50 ರೂಪಾಯಿ ಫೀಸ್ ಕಟ್ಟಿಸ್ಕೊಂಡ್ರು. ಒಳಗಡೆ ಹೋದರೆ ಯಾವುದು ಫ್ರೀ ಇಲ್ಲ, ಎಲ್ಲ ದುಡ್ಡೇ ಕೊಟ್ಟೆ ತಗೊಂಡಿರೋದು ನಾವು. ಮತ್ತು ಮೆಡಿಷನ್ಸ್ ಅಂತ ಫ್ರೀ ಕೊಟ್ಟಿಲ್ಲ, ಅದನ್ನು ಹೊರಗಡೆ ಬರ್ಕೊಟ್ಟಿದ್ದಾರೆ ಮೆಡಿಷನ್ನು ತೊಗೊಳ್ರಿ ಅಂತ ಹೇಳಿ. ದುಡ್ಡಿರೋರಾದರೆ ಎಲ್ಲೋ ಹೋಗಿ ಏನೋ ಮಾಡ್ತಾರೆ. ದುಡ್ಡಿಲ್ದವರು, ಅದು ಕರೋನಾ ಬಂದು ಬರಗಾಲ ಬಂದಿತ್ತು, ಯಾರ ಹತ್ರ 1 ರೂಪಾಯಿ ದುಡ್ಡಿಲ್ಲ, ಕೆಲಸ ಏನೂ ಇಲ್ಲ. ಅರ್ಜೆಂಟಿಗೆ ಯಾವ್ದಾರ ಪೇಷಂಟ್ ಬಂದುಬಿಟ್ಟು ಅಂದರೆ ಏನು ಗತಿಯಾಗುತ್ತೆ? ದುಡ್ಡಿಲ್ಲದವ್ರು ಏನು ಮಾಡಬೇಕು? ಅಷ್ಟು BPL ಕಾರ್ಡು ಕೆಲ್ಸಕ್ಕೆ ಬೇರೆ ಹೋಗಿಲ್ಲ. ಊಟ ಮಾಡೋದೇ ಕಷ್ಟ ಆಗಿದೆ ಇಂಥ ಟೈಮಲ್ಲಿ. ಯಾವಾಗಲೂ 100 100 100 300 ಇಲ್ಲೇ ಎಂಟ್ರಿ 50, ಇದೊಂದು 36. ಮೆಡಿಷನಿಗೆ ಒಂದು 50 ರೂಪಾಯಿ ಅಂತೆ.